ಯಾವ ಹೂವು ಯಾರ ಮುಡಿಗೋ ಎಂಬುದು ಜಗದ ನಿಯಮವಾದರೆ ಇದುವೇ ಅಂತಿಮ ಎನ್ನುವುದು ಎಷ್ಟು ಸತ್ಯವೋ ಆ ಸತ್ಯವು ಕೇವಲ ಭಾರತ ದೇಶದಲ್ಲಿ ಮಾತ್ರ. ಭಾರತ ದೇಶದಲ್ಲಿ ಹೂವಿಗೆ ಬೆಲೆ ಇದೆಯೋ ಇಲ್ಲವೋ ಅರ್ಥ ಆಗುತ್ತಿಲ್ಲ. ಕಾರಣ ಭಾರತೀಯರು ಹೂವನ್ನು ಬೆಳೆದು ಮಾರುಕಟ್ಟೆಯಲ್ಲಿ ಮಾರಿದರೆ ಆ ಹೂವನ್ನು ಕೊಂಡವರು ಅಲಂಕಾರಕ್ಕಷ್ಟೇ ಬಳಸಿ ತಿಪ್ಪೆಗೆ ಬಿಸಾಡುತ್ತಾರೆ. ಭಾರತೀಯರು ಹೂವನ್ನು ಕೇವಲ ಅಲಂಕಾರಕ್ಕಾಗಿ ಬೆಳೆಸುತ್ತಾರೆ, ನಂತರ ತಿಪ್ಪೆಗೆ ಎಸೆಯುತ್ತಾರೆ. ಹೂ ಭಾರತದಲ್ಲಿ ಅಲ್ಲದೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಇದೆ. ಮನುಷ್ಯರೆಲ್ಲರೂ ಹೂವನ್ನು ಬಳಸುತ್ತಾರೆ. ಭಾರತದಲ್ಲಿ ಹೂವನ್ನು ಹೆಚ್ಚಾಗಿ ದೇವರ ಅಲಂಕಾರಕ್ಕೆ ಬಳಸುತ್ತಾರೆ. ಬೇರೆ ದೇಶದವರು ಹೂವನ್ನು ಅಲಂಕಾರಕ್ಕಾಗಿ, ಆಹಾರಕ್ಕಾಗಿ, ಔಷಧಿಗಾಗಿ ಬಳಸುತ್ತಾರೆ. ಭಾರತೀಯರು ಹೂವನ್ನು ಅಲಂಕಾರದ ಮರುದಿನ ಬಿಸಾಕುತ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಆ ಹೂವನ್ನು ಅಲಂಕಾರದ ಮರುದಿನ ಸೇವನೆ ಮಾಡುತ್ತಾರೆ. ಹಾಗೆಂದರೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಒಮ್ಮೆ ವಿಮರ್ಶಿಸಿ ನೋಡುವುದಾದರೆ ಭಾರತೀಯರಿಗೆ ಹೂವಿನ ಆಹಾರದ ಅರಿವು ಕಡಿಮೆ ಹಾಗೂ ವಿಜ್ಞಾನದ ವಿದ್ಯಾಭ್ಯಾಸವೂ ಸಹ ಕಡಿಮೆ. ಅದರ ಮೇಲೆ ಆಸಕ್ತಿಯೂ ಕಡಿಮೆ. ಭಾರತೀಯರು ಏನಿದ್ದರೂ ಕೂಡುವುದು, ಕೂಡಿಸುವುದು, ಕಳೆಯುವುದು, ಸೇರಿಸುವುದು, ಗುಣಿಸುವುದು, ಭಾಗಿಸುವುದು, ವಿಭಾಗಿಸುವುದು ಹೀಗೆ ಗಣಿತದಲ್ಲಿದ್ದಾರೆ. ಕಾರಣ ದೇಶದಲ್ಲಿನ ಜನಸಂಖ್ಯೆಯ ಉದಾಹರಣೆ. ಹೀಗಿರುವಾಗ ಹೂವಿನ ಬೆಲೆಗೆ ಅಷ್ಟಾಗಿ ಅರಿವಿಲ್ಲದ ಭಾರತೀಯರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ. ಕಾರಣ ಔಷಧಿಗಳು ಇವೆಯಲ್ಲ, ಕಾಯಿಲೆ ಬಂದಾಗ ಮಾತ್ರೆ ಕೊಂಡರಾಯ್ತು ಎಂಬುದನ್ನು ನಿರ್ಧರಿಸಿದ್ದಾರೆ. ಆದರೆ ಬೇರೆ ದೇವರು ಹಾಗೂ ಬೇರೆ ದೇಶದವರು ಯಾವ ಮಾತ್ರೆ, ಯಾವ ಔಷಧಕ್ಕೆ ಯಾವ್ಯಾವ ಅಂಶಗಳನ್ನು ಸೇರಿಸುತ್ತಾರೆ ಎಂಬುದನ್ನು ತಿಳಿದು ಆ ಅಂಶವಿರುವ ಹೂವನ್ನು ಆಹಾರವಾಗಿ ಸೇವಿಸುತ್ತಾರೆ. ಹೌದು, ಅಲಂಕಾರ ಭಾರತದಲ್ಲಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲೂ ಮಾಡುತ್ತಾರೆ. ಆದರೆ ಭಾರತೀಯರನ್ನು ಬಿಟ್ಟು ಬೇರೆ ಎಲ್ಲರೂ ಆ ಅಲಂಕಾರದ ಹೂವನ್ನು ಆಹಾರವನ್ನಾಗಿ ಸೇವಿಸುತ್ತಾರಲ್ಲದೆ ಆ ಹೂವಿನಿಂದ ಮಾತ್ರೆಗಳನ್ನು ತಯಾರು ಮಾಡಿ ಭಾರತ ದೇಶಕ್ಕೂ ಮಾರುತ್ತಾರೆ. ಅದೇ ಮಾತ್ರೆಗಳನ್ನು ಮುಗ್ಧ ಗಣಿತ ಭಾರತೀಯರು ದಿನಕ್ಕೆ 3 ಬಿಫೋರ್ ಫುಡ್, ಆಫ್ಟರ್ ಫುಡ್ ಎನ್ನುವಂತೆ ಸಮಯಕ್ಕೆ ಸರಿಯಾಗಿ ಸೇವಿಸುತ್ತಾರೆ. ಇಷ್ಟೆಲ್ಲ ವಿಶ್ಲೇಷಣೆಯ ಸಾರಾಂಶದಲ್ಲಿ ಭಾರತೀಯರು ಹೂವನ್ನು ಆನಂದಿಸುತ್ತಾರೆಯೇ ಹೊರತು ಆಸ್ವಾದಿಸುವುದಿಲ್ಲ ಎಂಬುದು ಸಾಬೀತಾಗುತ್ತಿದೆ. ಭಾರತೀಯರು ಅದ್ಯಾಕೋ ಗೊತ್ತಿಲ್ಲ, ಹೀಗೆ ತಿನ್ನಬೇಕು ಎಂದು ಹೇಳಿಕೊಟ್ಟರೆ ಹಿಂಗೆಲ್ಲ ತಿಂದರೆ ತಪ್ಪೇನೋ, ನಾವು ಹೀಗೆ ತಿನ್ನೋದಿಲ್ಲ, ಹಿಂಗೆಲ್ಲ ತಿಂದರೆ ಮಾತ್ರ ನಮಗೆ ತೃಪ್ತಿ ಎಂಬಂತೆ ನಟಿಸುತ್ತಲೇ ಇರುತ್ತಾರೆ ಎಂಬುದು ಒಂದು ಅಂಶವಾದರೆ, ಹೂವಿನ ವಿವೇಚನೆ ಅರ್ಥವಾಗುವಷ್ಟರಲ್ಲಿ ಹೂವು ಹೆಚ್ಚು ಆರೋಗ್ಯ ಸಾರಾಂಶ ಇರುವ ಸತ್ಯವೇ ಸರಿ. ಆದರೂ ಹೂವಿನ ಮಕರಂದವನ್ನು ನಾವೆಲ್ಲರೂ ಜೇನಿನ ಮೂಲಕ ಸೇವಿಸುತ್ತೇವೆ. ಇತ್ತೀಚೆಗಷ್ಟೇ ಗೌರಿ ಹೂವನ್ನು ಬಿರಿಯಾನಿ ಮಾಡಲು ಬಳಸುತ್ತಿದ್ದು, ಅಂದಿನಿಂದಲೂ ಬೇವಿನ ಹೂವನ್ನು ವರ್ಷಕ್ಕೊಮ್ಮೆ ಸೇವಿಸುವ ದ್ರಾವಿಡರು ಹೊಸ ವರ್ಷ ಆಚರಿಸುತ್ತಾರೆ. ದಾಸವಾಳ ಹೂವನ್ನು ಕೇಶರಾಶಿಯ ಶಾಂಪುಗಳಿಗೆ ಬಳಸುತ್ತಿದ್ದಾರೆ. ಈರುಳ್ಳಿ ಹೂವನ್ನು ಅಡುಗೆ ಮಾಡಲು ಬಳಸುತ್ತಿದ್ದಾರೆ. ಸಂಪಿಗೆ ಮತ್ತು ಜಾಜಿ ಹೂವನ್ನು ಅಗರಬತ್ತಿ ಸುವಾಸನೆಗೆ ಬಳಸುತ್ತಿದ್ದಾರೆ. ಆಯುರ್ವೇದ ಔಷಧಗಳಿಗೂ ಸಹ ಬಳಸುತ್ತಿದ್ದಾರೆ. ಆದರೂ ವಿರಳ ಇಂತಹ ಹೂವಿನ ದೇಶ ಭಾರತ ದೇಶ. ಹೂವನ್ನು ಬಳಸುವ ಬದಲು ಹೂವನ್ನು ತಿಪ್ಪೆಗೆ ಎಸೆಯುತ್ತಿದ್ದಾರೆ. ಬೇರೆ ದೇಶದವರು ಚೆಂಡು ಹೂವನ್ನೂ ಬಿಡದೆ ಫ್ರೈಡ್ ರೈಸ್ ಮಾಡಲು ಬಳಸುತ್ತಿದ್ದಾರೆ. ನಾವೇನು ಕೈಕಟ್ಟಿ ಕುಳಿತಿದ್ದೇವೆ? ಯಾವ ಹೂವನ್ನು ನೇರವಾಗಿ ಸೇವಿಸದೆ ಹೂವಿನ ಬೆಲೆಯನ್ನು ತಿಪ್ಪೆಗೆಸೆಯಲು ಬಯಸುತ್ತಿದ್ದೇವೆ ಎಂಬುದಷ್ಟೇ ಸತ್ಯ. ಹೂವನ್ನು ತಿಪ್ಪೆಗೆ ಬಿಸಾಡುವ ನಾವು ಆ ಹೂವನ್ನು ಹಣ ಕೊಟ್ಟು ಕೊಂಡು ತಿಪ್ಪೆಗೆ ಬಿಸಾಡುವ ಬದಲು ನೇರವಾಗಿ ಹಣವನ್ನೇ ತಿಪ್ಪೆಗೆಸೆದರೆ ಎಷ್ಟು ಚೆನ್ನಾಗಿರುತ್ತದೆ ಎಂಬುದೇ ಈ ಸರಣಿಯ ಉದ್ದೇಶ. ಧನ್ಯವಾದಗಳು.